ರಾಜಕೀಯ ಮಾಡ್ತಾ ಇದ್ದಾರೆ ಈ ರೀತಿ ಆಗಿದ್ದಕ್ಕೆ ಪ್ರಮುಖವಾಗಿ ಏನು ಅಲ್ಲಿ ಯಾರು ರಾಜಕೀಯ ಪ್ರಚೋದನೆ ಅಷ್ಟೇ, ಇದು ಬೇರೆ ಏನೂ ಇಲ್ಲ, ಬೇರೆ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಇದರಲ್ಲಿ ರಾಜಕೀಯಕ್ಕೋಸ್ಕರ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಪ್ರಯುಕ್ತ ಎಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ನಾವು ಸಹಿಸೋದಿಲ್ಲ. ಕಾನೂನನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾಡ್ತೇವೆ. ಸರ್, ಈಗ ಬಿಜೆಪಿ ಜೆಡಿಎಸ್ ಒಂದಾಗಿ ಮಾಡ್ತಾ ಇದ್ದಾರೆ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಇದರಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಹೆಂಗೆ? ಇಲ್ಲ, ನಾವು ಜನ ಸಮುದಾಯ ತೀರ್ಮಾನ ಮಾಡ್ತಾರೆ. ನಾವೇನೇ ಮಾಡಿದರೂ ಕೂಡ ಅಂತಿಮವಾಗಿ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಅಥವಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಜನ ಪ್ರತಿಕ್ರಿಯೆ ಮಾಡ್ತಾರೆ. ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕೋ, ಯಾರಿಗೆ ಮತ ಹಾಕಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು, ಕಾನೂನಿಗೆ ವಿರುದ್ಧ ಆದಂಥ ಕೆಲಸ ಯಾರು ಮಾಡಬಾರ್ದು ಅಷ್ಟೇ ನಾವು ಕೇಳೋದು. ರಾಜಕೀಯ ಮಾಡ್ತಾ ಇದ್ದಾರೆ ಈ ರೀತಿ ಆಗಿದ್ದಕ್ಕೆ ಪ್ರಮುಖವಾಗಿ ಏನು ಅಲ್ಲಿ ಯಾರು ರಾಜಕೀಯ ಪ್ರಚೋದನೆ ಅಷ್ಟೇ, ಇದು ಬೇರೆ ಏನೂ ಇಲ್ಲ, ಬೇರೆ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಇದರಲ್ಲಿ ರಾಜಕೀಯಕ್ಕೋಸ್ಕರ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಪ್ರಯುಕ್ತ ಎಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ನಾವು ಸಹಿಸೋದಿಲ್ಲ. ಕಾನೂನನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾಡ್ತೇವೆ. ಸರ್, ಈಗ ಬಿಜೆಪಿ ಜೆಡಿಎಸ್ ಒಂದಾಗಿ ಮಾಡ್ತಾ ಇದ್ದಾರೆ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಇದರಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಹೆಂಗೆ? ಇಲ್ಲ, ನಾವು ಜನ ಸಮುದಾಯ ತೀರ್ಮಾನ ಮಾಡ್ತಾರೆ. ನಾವೇನೇ ಮಾಡಿದರೂ ಕೂಡ ಅಂತಿಮವಾಗಿ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಅಥವಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಜನ ಪ್ರತಿಕ್ರಿಯೆ ಮಾಡ್ತಾರೆ. ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕೋ, ಯಾರಿಗೆ ಮತ ಹಾಕಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು, ಕಾನೂನಿಗೆ ವಿರುದ್ಧ ಆದಂಥ ಕೆಲಸ ಯಾರು ಮಾಡಬಾರ್ದು ಅಷ್ಟೇ ನಾವು ಕೇಳೋದು. ರಾಜಕೀಯ ಮಾಡ್ತಾ ಇದ್ದಾರೆ ಈ ರೀತಿ ಆಗಿದ್ದಕ್ಕೆ ಪ್ರಮುಖವಾಗಿ ಏನು ಅಲ್ಲಿ ಯಾರು ರಾಜಕೀಯ ಪ್ರಚೋದನೆ ಅಷ್ಟೇ, ಇದು ಬೇರೆ ಏನೂ ಇಲ್ಲ, ಬೇರೆ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಇದರಲ್ಲಿ ರಾಜಕೀಯಕ್ಕೋಸ್ಕರ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಪ್ರಯುಕ್ತ ಎಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ನಾವು ಸಹಿಸೋದಿಲ್ಲ. ಕಾನೂನನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾಡ್ತೇವೆ. ಸರ್, ಈಗ ಬಿಜೆಪಿ ಜೆಡಿಎಸ್ ಒಂದಾಗಿ ಮಾಡ್ತಾ ಇದ್ದಾರೆ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಇದರಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಹೆಂಗೆ? ಇಲ್ಲ, ನಾವು ಜನ ಸಮುದಾಯ ತೀರ್ಮಾನ ಮಾಡ್ತಾರೆ. ನಾವೇನೇ ಮಾಡಿದರೂ ಕೂಡ ಅಂತಿಮವಾಗಿ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಅಥವಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಜನ ಪ್ರತಿಕ್ರಿಯೆ ಮಾಡ್ತಾರೆ. ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕೋ, ಯಾರಿಗೆ ಮತ ಹಾಕಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು, ಕಾನೂನಿಗೆ ವಿರುದ್ಧ ಆದಂಥ ಕೆಲಸ ಯಾರು ಮಾಡಬಾರ್ದು ಅಷ್ಟೇ ನಾವು ಕೇಳೋದು. ರಾಜಕೀಯ ಮಾಡ್ತಾ ಇದ್ದಾರೆ ಈ ರೀತಿ ಆಗಿದ್ದಕ್ಕೆ ಪ್ರಮುಖವಾಗಿ ಏನು ಅಲ್ಲಿ ಯಾರು ರಾಜಕೀಯ ಪ್ರಚೋದನೆ ಅಷ್ಟೇ, ಇದು ಬೇರೆ ಏನೂ ಇಲ್ಲ, ಬೇರೆ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಇದರಲ್ಲಿ ರಾಜಕೀಯಕ್ಕೋಸ್ಕರ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಪ್ರಯುಕ್ತ ಎಲ್ಲ ರಾಜಕೀಯ ಕಾರಣಕ್ಕೋಸ್ಕರ ಇಂಥ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇದನ್ನು ನಾವು ಸಹಿಸೋದಿಲ್ಲ. ಕಾನೂನನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾಡ್ತೇವೆ. ಸರ್, ಈಗ ಬಿಜೆಪಿ ಜೆಡಿಎಸ್ ಒಂದಾಗಿ ಮಾಡ್ತಾ ಇದ್ದಾರೆ ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಇದರಿಂದ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಹೆಂಗೆ? ಇಲ್ಲ, ನಾವು ಜನ ಸಮುದಾಯ ತೀರ್ಮಾನ ಮಾಡ್ತಾರೆ. ನಾವೇನೇ ಮಾಡಿದರೂ ಕೂಡ ಅಂತಿಮವಾಗಿ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಅಥವಾ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಜನ ಪ್ರತಿಕ್ರಿಯೆ ಮಾಡ್ತಾರೆ. ಚುನಾವಣೆಯಲ್ಲಿ ಯಾವ ರೀತಿ ಭಾಗವಹಿಸಬೇಕೋ, ಯಾರಿಗೆ ಮತ ಹಾಕಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು, ಕಾನೂನಿಗೆ ವಿರುದ್ಧ ಆದಂಥ ಕೆಲಸ ಯಾರು ಮಾಡಬಾರ್ದು ಅಷ್ಟೇ ನಾವು ಕೇಳೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ